ಹೆಡ್ಲೈನ್ಸ್ ನೋಡಿದ್ವಿ, ನೀವಾಗಲೇ ಹೇಳಿದಾಗ ಇವತ್ತು ಸಾಕಷ್ಟು ಸುದ್ದಿಗಳಿವೆ, ತುಂಬಾ ಇಂಪಾರ್ಟೆಂಟ್ ಆಗಿರೋ ಸುದ್ದಿ ಇದೆ. ಹೈಕೋರ್ಟ್ನ ವಿಷಯದ ಸುದ್ದಿ ಕೂಡ ಇದೆ. ಹಾಗೆಯೇ ಮೋದಿಯ ಜನಧನ್ ಯೋಜನೆ ಕೂಡ ಇವತ್ತು ಈಗಾಗಲೇ ಸಾಕಷ್ಟು ವಿಶ್ವವ್ಯಾಪಿ ಆಗಿದೆ. ಹಾಗೆಯೇ ಶಾಕಿಂಗ್ ನ್ಯೂಸ್ ಕೂಡ ಇದೆ. ಅವಿನಾಶ್, ಶಾಕಿಂಗ್ ನ್ಯೂಸ್ ಏನಂತ ಹೇಳಿದ್ರೆ, ಬಂಗಾಳ ಕೊಲ್ಲಿಯಲ್ಲಿ ಸೈಕ್ಲೋನ್ ಆರ್ಭಟ ಜೋರಾಗ್ತಿದೆ. ಇದು ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಅನಾಹುತಗಳನ್ನು ಮಾಡುವಂತ ಎಲ್ಲಾ ಚಾನ್ಸಸ್ ಇದೆ. ಇನ್ನು ಜನಾರ್ದನ್ ರೆಡ್ಡಿ ವಿಚಾರ, ಇವತ್ತು ಜಾಮೀನು ಹಣೆ ಬರಹ ನಿರ್ಧಾರ ಆಗತ್ತೆ, ಜೈಲಾಗತ್ತೋ ಅಥವಾ ಬೇಲ್ ಸಿಗುತ್ತೋ ಅನ್ನೋದು ಕೂಡ ಇವತ್ತು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಇನ್ನೊಂದ್ ಕಡೆ ಅಮಿತ್ ಶಾ ಅವರು ಬರ್ತಿದ್ದಾರೆ. ನಮಿತಾ, ಇವತ್ತು ಸ್ಟ್ರಾಟಜಿ ಲೋಕಸಭಾ ಎಲೆಕ್ಷನ್ಗೆ ಒಂದ್ ರೀತಿಯಾಗಿ ರೆಡಿ ಆಗ್ತಿದೆ. ಒಂದ್ ಕಡೆ ಅನಂತ್ ಕುಮಾರ್ ಕಳ್ಕೊಂಡಂತ ಒಂದು ಶೋಕ ಇದ್ರು ಕೂಡ ಲೈಫ್ ಶುಡ್ ಮೂವ್ ಆನ್. ಯಾಕಂದ್ರೆ ಒಬ್ರು ಕಳೆದು ಹೋದ್ರೆ ಅದೇ ರೀತಿಯಾಗಿ ಮತ್ತೊಬ್ರು ರಿಪ್ಲೇಸ್ಮೆಂಟ್ ಬಂದೇ ಬರ್ತಾರೆ. ಆ ರೀತಿಯಾದಂತ ನಾಯಕರಲ್ಲಿ ಇದ್ದಾರೆ, ಸಮರ್ಥ ನಾಯಕರು ಬಿಜೆಪಿಯಲ್ಲಿ. ಹಾಗೆ ಇವತ್ತು ದೀಪಿಕಾ ಪಡುಕೋಣೆಯ ಮ್ಯಾರೇಜ್ ಕೂಡ ಹೌದು, ಹಾಗಾಗಿ ಆ ಸ್ಟೋರಿ ಕೂಡ ಇದೆ. ಸಾಕಷ್ಟು ಸ್ಟೋರಿಗಳಿದಾವೆ. ಜೊತೆಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಪಾಲಿಟಿಕ್ಸ್ ಮ್ಯಾಟರ್ ಅಲ್ಲಿ ಮತ್ತೆ ಸೌಂಡ್ ಮಾಡಿದ್ದಾರೆ. ಜೊತೆಗೆ ತುಂಬಾನೇ ಸುದ್ದಿಗಳಿದಾವೆ. ಎಲ್ಲಕ್ಕಿಂತ ಮುಂಚೆ ರೆಡ್ಡಿ ಕೇಸಲ್ಲಿ, ಡೀಲ್ ಕೇಸಲ್ಲಿ ಬೇರೆ ಒಂದು ಸ್ಟೋರಿ ಇದೆ, ಬೇಲ್ ಸ್ಟೋರಿ ಇದೆ. ಬನ್ನಿ ನೋಡ್ಕೊಂಡ್ಬರೋಣ ಯಾವ ರೀತಿ ಆಗಿದೆ ಅಂತ. ರೆಡ್ಡಿ ಜೈಲು ಸೇರಿ 3 ದಿನ ಆಯ್ತು. ರೆಡ್ಡಿಗೆ ಜೈಲೇ ಗತಿಯಾ ಅಥವಾ ಬೇಲ್ ಸಿಗುತ್ತಾ ಅನ್ನೋ ಒಂದು ಅನುಮಾನ ಇತ್ತು. ಅದೇ ರೀತಿಯಾಗಿ ಸಾಕಷ್ಟು ಗೊಂದಲಗಳ ನಡುವೆ ಅವರು ಜೈಲಿಗೆ ಹೋದ್ರು. ಇವತ್ತು ಗೊತ್ತಾಗುತ್ತೆ. ಅದು ಸಿಸಿಬಿಗೆ ತನಿಖೆಗೆ ಕೋರ್ಟ್ ಚಾಟಿ ಕೂಡ ಬೀಸಿರೋದ್ರಿಂದ ಎಲ್ಲ ಒಂದ್ ಕಡೆ ಗಣಿಧಣಿ ತುಂಬಾ ಖುಷಿಯಾಗಿದ್ದಾರಂತೆ. ಬೇಲ್ ಸಿಕ್ಕೇ ಸಿಗತ್ತೆ, ಹಾಗಾಗಿ ಸಿಸಿಬಿಗೆ ಕೂಡ ಒಂದು ರೀತಿಯಲ್ಲಿ ಮುಖಭಂಗ ಆಗುತ್ತೇನೋ ಅನ್ನುವಂತಹ ಖುಷಿಯಲ್ಲಿದ್ದಾರಂತೆ ಇವತ್ತು ರೆಡ್ಡಿ. ನೋಡ ಏನಾಗುತ್ತೆ ಅಂತ. ಜೈಲಿನಿಂದ ಗಣಿ ಧಣಿಗೆ ಸಿಗುತ್ತಾ ಮುಕ್ತಿ? ನಿನ್ನೆ ಜನಾರ್ದನ ರೆಡ್ಡಿ ಜಾಮೀನು ಅರ್ಜಿ ವಿಚಾರಣೆ ನಡೆಸಿರುವ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದಿಗೆ ಆದೇಶ ಕಾಯ್ದಿರಿಸಿದೆ. ಕಳೆದೆರಡು ದಿನಗಳಿಂದ ರೆಡ್ಡಿ ಜಾಮೀನಿನ ನಿರೀಕ್ಷೆಯಲ್ಲೇ ಇದ್ದಾರೆ. ಇದು ರೆಡ್ಡಿ ಪರ ವಕೀಲರು ಹಾಗೂ ಕುಟುಂಬಸ್ಥರಲ್ಲಿ ಕಾತರವನ್ನ ಹೆಚ್ಚಿಸಿದೆ. ಸಿಸಿಬಿ ಪೊಲೀಸರು ಕೂಡ ಕೋರ್ಟ್ ಏನು ಆದೇಶ ನೀಡಲಿದೆ ಅಂತ ಕಾಯ್ತಾ ಇದ್ದಾರೆ. ಹೀಗಾಗಿ ಎಲ್ಲರ ಚಿತ್ತ ನ್ಯಾಯಾಲಯದ ಆದೇಶದ ಕಡೆಯೇ ನೆಟ್ಟಿದೆ. ನಿನ್ನೆ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಕೇಳಿರುವ ಪ್ರಶ್ನೆಗಳು ರೆಡ್ಡಿಗೆ ವರವಾಗುವ ಸಾಧ್ಯತೆಯೂ ಕಂಡು ಬರ್ತಾ ಇದೆ. ಜನಾರ್ದನ ರೆಡ್ಡಿ ಮೇಲೆ ಯಾರಾದರೂ ದೂರು ನೀಡಿದ್ದಾರಾ? ಅವರ ಮೇಲೆ ಜನ ಯಾವುದೇ ಆರೋಪವನ್ನ ಮಾಡ್ತಾ ಇಲ್ಲ. ಹೀಗಿರಬೇಕಾದ್ರೆ ಸರಿಯಾದ ಮಾಹಿತಿ ಇಲ್ಲದೆ ಬಂಧನ ಮಾಡಿದ್ದೀರಿ ಅಂತ ನ್ಯಾಯಮೂರ್ತಿ ಜಗದೀಶ್ ಸಿಸಿಬಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೀಗಿರುವಾಗಲೇ ಪರಪ್ಪನ ಅಗ್ರಹಾರದಲ್ಲಿರೋ ರೆಡ್ಡಿ ಫುಲ್ ಖುಷಿಯಾಗಿದ್ದಾರೆ. ನನ್ನ ತೇಜೋವಧೆ ಮಾಡೋಕೆ ಸಿಸಿಬಿ ಮುಂದಾಗಿದೆ. ಆದರೆ ಯಾವ ದಿಕ್ಕಿನಡೆಗೆ ತನಿಖೆ ನಡೆಯುತ್ತಿದೆ, ಅದರ ಸತ್ಯ ಏನು ಅನ್ನೋದು ಕೋರ್ಟ್ಗೆ ಗೊತ್ತಾಗಿದೆ. ನನ್ನ ಮೇಲೆ ಈಗಲಾದರೂ ಒಳ್ಳೆಯ ಅಭಿಪ್ರಾಯ ಬಂದಿದೆ. ನನಗೆ ಜಾಮೀನು ಸಿಕ್ಕೇ ಸಿಗುತ್ತೆ ಎಂದು ಜೈಲಾಧಿಕಾರಿಗಳ ಬಳಿ ರೆಡ್ಡಿ ಹೇಳಿಕೊಂಡಿದ್ದಾರಂತೆ. ಕಳೆದ 3 ದಿನಗಳಿಂದ ರೆಡ್ಡಿ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಟೆನ್ಷನ್ನಲ್ಲಿದ್ದಾರೆ. ಇವತ್ತು ಜಾಮೀನು ಅರ್ಜಿ ಆದೇಶ ಬರಲಿದ್ದು ಬೇಲಾ ಅಥವಾ ಜೈಲಾ ಅನ್ನೋದು ನಿರ್ಧಾರವಾಗಲಿದೆ. ಒಂದು ವೇಳೆ ರೆಡ್ಡಿಗೆ ಜಾಮೀನು ಸಿಕ್ಕಿದ್ದೇ ಆದಲ್ಲಿ ಸಿಸಿಬಿಗೆ ತೀವ್ರ ಮುಖಭಂಗವಾಗುವುದಂತೂ ಗ್ಯಾರಂಟಿ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಒಂದ್ ಕಡೆ ರೆಡ್ಡಿ ಈಗಾಗಲೇ ಖುಷಿಯಲ್ಲಿದ್ದಾರೆ, ನನಗೆ ಬೇಲ್ ಸಿಗುತ್ತೆ ಅಂತ ಹೇಳಿ. ಆದ್ರೆ ಸಿಸಿಬಿ ಕೂಡ ಏನು ಸುಮ್ಮನೆ ಆಗಿಲ್ಲ, ಸಾಕ್ಷ್ಯಗಳನ್ನ ಹುಡುಕುವಂತ ಪ್ರಯತ್ನ ಮಾಡ್ತಾನೆ ಇದೆ. ಸೊ ಆಂಬಿಡೆಂಟ್ ಜನಾರ್ದನ ರೆಡ್ಡಿ ಡೀಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೆಡ್ಡಿಗೆ ಸೇರಿದ್ದು ಎನ್ನಲಾದ ಕೋಟಿ ಹಣವನ್ನ ಸಿಸಿಬಿ ಜಪ್ತಿ ಮಾಡಿಕೊಂಡಿದೆ. ಬಳ್ಳಾರಿಯ ರಮೇಶ್ ಬಳಿ ಇದ್ದಂತಹ 1.75 ಕೋಟಿ ರೂಪಾಯಿಯನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಸೀಸ್ ಮಾಡಿಕೊಂಡಿದ್ದಾರೆ. ರೆಡ್ಡಿಗೆ ಸೇರಿದ್ದು ಅನ್ನಲಾದಂತಹ ಈ 1 ಕೋಟಿ ಹಣವನ್ನ ಈಗಾಗಲೇ ರಮೇಶ್ ಬಳಿ ಇದ್ದ 1.75 ಕೋಟಿ ರೂಪಾಯಿಯನ್ನ ಸೀಸ್ ಮಾಡಿದ್ದಾರೆ. ರಮೇಶ್ ಸಹೋದರ ಜನಾರ್ದನ ಬಳಿ ಇದ್ದಂತಹ ಕೋಟಿ ಹಣ ಇದು. ಇನ್ನು ಬಳ್ಳಾರಿಯ ರಾಜ್ಮಹಲ್ ಜ್ಯುವೆಲರಿ ಮಾಲೀಕ ರಮೇಶ್, ಅದೇ ರೀತಿಯಾಗಿ ರೆಡ್ಡಿಗೆ 2 ಕೋಟಿ ರೂಪಾಯಿ ಹಣ ನೀಡಲು ಸಜ್ಜಾಗಿದ್ದ ರಮೇಶ್, ಇನ್ನು ಕೆಲ ಕಾರಣಗಳಿಂದ ಹಣವನ್ನ ವಾಪಸ್ ತಲುಪಿಸಲಾಗದೆ ರಮೇಶ್ ಬಹಳ ತಣ್ಣಗಿದ್ದಂತಹ ವ್ಯಕ್ತಿ, ತಣ್ಣಗಿದ್ರು. ಈ ಮಾಹಿತಿಯನ್ನ ವಿಚಾರಣೆಯ ವೇಳೆ ರಮೇಶ್ ಬಾಯ್ಬಿಟ್ಟಿದ್ದಾರೆ. ಕೆಲ ಕಾರಣಗಳಿಂದ ಹಣ ತಲುಪಿಸಲಾಗದೆ ತಣ್ಣಗಿದ್ರು ರಮೇಶ್. ಆ ಮಾಹಿತಿಯನ್ನ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ರು ಕೂಡ. ಆ 1.75 ಕೋಟಿ ರೂಪಾಯಿ ಹಣವನ್ನ ಸಿಸಿಬಿಗೆ ಒಪ್ಪಿಸಿದ್ದಾರೆ ಜಯರಾಮ್. ಚಿನ್ನದ ಗಟ್ಟಿ ಬಗ್ಗೆ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದೆ ಸಿಸಿಬಿ ತಂಡ. ಸಿಸಿಬಿ ಅಧಿಕಾರಿಗಳಿಂದ ಜಯರಾಮ್ನ ತೀವ್ರ ವಿಚಾರಣೆ ನಡೀತಾ ಇದ್ದು, ಮಾಜಿ ಸಚಿವರಿಗೆ ಹಾಗಾದ್ರೆ ಮತ್ತಷ್ಟು ಕಂಟಕ ಎದುರಾಗುತ್ತಾ? ಸಿಸಿಬಿ ಈಗಾಗಲೇ ವಶಪಡಿಸಿಕೊಂಡಿರುವಂತಹ ಹಣ ಆಗಿರ್ಬೋದು, ಸಾಕ್ಷ್ಯಗಳನ್ನ ಈಗಾಗಲೇ ಕಲೆ ಹಾಕ್ತಾ ಇರುವಂತಹ ಮಾಹಿತಿಯಿಂದ ಮತ್ತೆ ಹಾಗಾದ್ರೆ ರೆಡ್ಡಿಗೆ ಸಂಕಷ್ಟ ಎದುರಾಗತ್ತಾ? ಇನ್ನು ಪಕ್ಕಾ ಮಾಹಿತಿ ಇಟ್ಕೊಂಡು ಸಿಸಿಬಿ ಆಪರೇಷನ್ ಅನ್ನ ಮಾಡ್ತಿದೆ. ರೆಡ್ಡಿಗೆ ಕೆಡ್ಡಾವನ್ನ ತೋಡಿದ ಆಗಂತುಕ ಯಾರು? ಆಂಬಿಡೆಂಟ್ ಅಕ್ರಮ ಡೀಲ್ ನಲ್ಲಿ ರೆಡ್ಡಿಗೆ ಕೆಡ್ಡಾವನ್ನ ತೋಡಲಾಗಿದೆ.
ಪಕ್ಕಾ ಮಾಹಿತಿಯ ಮೇರೆಗೆ ಸಿಸಿಬಿ ಒಂದು ಆಪರೇಷನ್ ನಡೆಸಿರೋದು. ಹಾಗಾದ್ರೆ ಆ ಒಂದು ಆಗಂತುಕನ ಹೆಸರನ್ನ ಬಹಳ ಗೌಪ್ಯವಾಗಿ ಇಡಲಾಗಿದೆ. ಕಳೆದ ಏಪ್ರಿಲ್ನಿಂದಲೇ ಸಿಸಿಬಿಯ ಪ್ಲಾನ್ ನಡೆದಿತ್ತು. ಅದೇ ರೀತಿಯಾಗಿ ಒಂದೊಂದೇ ಮಾಹಿತಿಯನ್ನ ಕಲೆ ಹಾಕ್ತಾ ಹೋಯ್ತು ಸಿಸಿಬಿ. ಜನಾರ್ದನ ರೆಡ್ಡಿಯನ್ನ ಖೆಡ್ಡಾಗೆ ಬೀಳಿಸಿದಂತಹದ್ದು ಒಬ್ಬ ವ್ಯಕ್ತಿ. ಆ ಒಂದು ವ್ಯಕ್ತಿ ಬಗ್ಗೆ ಡೀಲ್ ಕೇಸಲ್ಲಿ ರೆಡ್ಡಿ ಲಾಕ್ ಆಗೋದಿಕ್ಕೆ ಆ ವ್ಯಕ್ತಿಯೇ ಕಾರಣ ಕೂಡ ಅಂತೆ. ಆ ವ್ಯಕ್ತಿ ಫರೀದ್ ಮತ್ತು ರೆಡ್ಡಿ ಡೀಲ್ ವಿಡಿಯೋವನ್ನ ಸೆರೆ ಹಿಡಿದಿದ್ದಂತಹ ಆಸಾಮಿ ಯಾವ ರೀತಿಗೆ ಡೀಲ್ ಆಗತ್ತೆ ಅನ್ನೋದರ ಮಾಹಿತಿಯನ್ನು ಕೂಡ ಆತ ಕಲೆ ಹಾಕಿದ್ದ. ಇನ್ನು ವಿಡಿಯೋದಲ್ಲಿ ರೆಡ್ಡಿಯ ಕಂಪ್ಲೀಟ್ ಆದಂತಹ ವ್ಯವಹಾರದ ರೆಕಾರ್ಡ್ಗಳಿದ್ದಾವೆ. ಫರೀದ್ ರೆಡ್ಡಿ ಡೀಲ್ನ ಎಲ್ಲ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿದ್ದ ಆತ. ಆ ಒಂದು ವಿಚಾರ ರೆಡ್ಡಿಗೆ ದೊಡ್ಡ ಶಾಕ್ ಅಂತ ಹೇಳಬಹುದು. ರೆಡ್ಡಿಯನ್ನ ಸಿಸಿಬಿ ಬಲೆಗೆ ಕೆಡವೋದಕ್ಕೆ ಸಾಥ್ ಕೊಟ್ಟಿದ್ದೆ ಆ ವ್ಯಕ್ತಿ ಅಂತ ಈಗ ಗೊತ್ತಾಗ್ತಾ ಇದೆ. ವಿಡಿಯೋ ಸಾಕ್ಷಿ ಇರುವ ಬಗ್ಗೆ ಊಹೆ ಕೂಡ ಮಾಡಿರಲಿಲ್ಲ ಜನಾರ್ದನ ರೆಡ್ಡಿ. ಡೀಲಲ್ಲಿ ರೆಡ್ಡಿ ನೇರವಾಗಿ ಭಾಗಿಯಾಗಿ ಸಾಕ್ಷಿಯನ್ನ ಕೂಡ ತೋರಿಸಿದೆ ಸಿಸಿಬಿ. ಆಪರೇಷನ್ಗೆ ನೆರವಾದಂತಹ ಆ ವ್ಯಕ್ತಿಯ ಹೆಸರನ್ನ ಗೌಪ್ಯವಾಗಿಟ್ಟಿದೆ ಸಿಸಿಬಿ. ಹಾಗಾಗಿ ಆ ವ್ಯಕ್ತಿಯ ಬಳಿ ಒಂದು ವಿಡಿಯೋ ಇತ್ತು. ಆ ಸಾಕ್ಷ್ಯವನ್ನ ಇಟ್ಟುಕೊಂಡು ಈಗಾಗಲೇ ಸಿಸಿಬಿ ಕೂಡ ವಿಡಿಯೋವನ್ನ ತೋರಿಸುವಂತಹ ಪ್ರಯತ್ನ ಮಾಡಿದೆ. ಆ ವಿಡಿಯೋ ಬಗ್ಗೆ ಸಾಕ್ಷ್ಯ ಇದೆ ಅನ್ನೋದನ್ನ ಕೂಡ ಊಹೆ ಮಾಡಿರಲಿಲ್ಲ ಜನಾರ್ದನ ರೆಡ್ಡಿ. ಒಂದೊಂದೇ ಮಾಹಿತಿಯನ್ನ ಸಾಕ್ಷ್ಯವನ್ನ ಕಲೆ ಹಾಕ್ತಾನೆ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ಆದ್ರೆ ನಿನ್ನೆ ಕೋರ್ಟ್ ಅಲ್ಲಿ ಅಲಿಖಾನ್ ಇಲ್ಲ ನಮ್ಗೆ ಈ ರೀತಿಯಾದಂತಹ ಹಣ ಇದು ವಂಚನೆ ಮಾಡಿರುವಂತಹ ಹಣ ಗೊತ್ತಿರಲಿಲ್ಲ ಅಂತ ಹೇಳಿ ತಾನು ಅಲ್ಲಿ ಪ್ರಮಾಣ ಪತ್ರವನ್ನು ಕೂಡ ಕೊಟ್ಟಿದ್ದಾರಂತೆ. ನಾನು ಅವರಿಗೆ ಹಣವನ್ನ ಕೊಡ್ತೀನಿ, 18 ಕೋಟಿ ರೂಪಾಯಿ ಏನ್ ನಾವು ಇಸ್ಕೊಂಡಿದ್ವು ಅದು ನಾವು ಒಂದು ಧಾರ್ಮಿಕ ಯಾತ್ರಾ ಸ್ಥಳಕ್ಕೆ ಹೋಗೋದಕ್ಕೆ ತೆಗೆದುಕೊಂಡಂತಹ ಹಣ ಆಗಿತ್ತು, ಹಾಗಾಗಿ ಸಾಲ ಅದು ನಾನು ಅದನ್ನು ವಾಪಸ್ ಮಾಡ್ತೀನಿ ಅಂತ. ಸೊ ಈ ಪ್ರಕರಣ ಏನಾಗಬಹುದು ಅನ್ನೋದು ಈಗ ಇರುವಂತಹ ಕುತೂಹಲ. ರೆಡ್ಡಿ ಒಂದು ಡೀಲ್ ವಿಚಾರದಲ್ಲಿ ಚಂಡಮಾರುತ ಆಗ್ತಾ ಇದ್ರು ಒಂದು ರೀತಿಯಾಗಿ. ಬಂಗಾಳ ಕೊಲ್ಲಿಯಲ್ಲಿ ಗಜ ಚಂಡಮಾರುತದ ಆರ್ಭಟ ಜೋರಾಗ್ತಾ ಇದೆ. ಇವತ್ತು ಸಂಜೆಯೊಳಗೆ ಕರಾವಳಿ ತೀರದ ಉತ್ತರ ತಮಿಳುನಾಡಿಗೆ ಮತ್ತು ನಾಳೆ ದಕ್ಷಿಣ ಆಂಧ್ರ ಪ್ರದೇಶಕ್ಕೆ ಗಜ ಸೈಕ್ಲೋನ್ ಅಪ್ಪಳಿಸುವಂತಹ ಸಾಧ್ಯತೆ ಇದೆ. ಗಜ ಸೈಕ್ಲೋನ್ ಗಂಟೆಗೆ 90 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಶರವೇಗದಲ್ಲಿ ಧಾವಿಸಿ ಬರ್ತಾ ಇದೆ. ಇನ್ನು ಇವತ್ತು ಸಂಜೆಯೊಳಗೆ ತಮಿಳುನಾಡು ಮತ್ತು ಆಂಧ್ರದ ಕರಾವಳಿ ಜಿಲ್ಲೆಗಳಿಗೆ ಅಲ್ಲಿ ಭಾರಿ ಮಳೆ ಆಗುವಂತಹ ಒಂದು ರೆಡ್ ಅಲರ್ಟ್ ಇದೆ. ಶುಕ್ರವಾರದವರೆಗೆ ಭಾರಿ ಮಳೆ ಆಗುತ್ತೆ, ಮುಂದುವರಿಯುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಅಲ್ಲದೆ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ವಾರ್ನಿಂಗ್ ಅನ್ನು ಕೂಡ ಕೊಡಲಾಗಿದೆ. ಇನ್ನು ಈಗಾಗಲೇ ತಮಿಳುನಾಡು, ದಕ್ಷಿಣ ಆಂಧ್ರ ಪ್ರದೇಶ ಮತ್ತು ಕೇರಳದ ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ತಮಿಳುನಾಡಿನ ಕರಾವಳಿ ಪ್ರದೇಶಗಳಿಂದ ಈಗಾಗಲೇ ಸಾವಿರಾರು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಲಾಗಿದ್ದು ಇವರಿಗೆ ತಾತ್ಕಾಲಿಕ ಆಶ್ರಯಕ್ಕಾಗಿ ಆಹಾರ ಮತ್ತು ಆಶ್ರಯವನ್ನ ಕೂಡ ಈಗಾಗಲೇ ರೆಡಿ ಮಾಡಲಾಗಿದೆ. ಒಟ್ಟು 31,000 ಸಿಬ್ಬಂದಿಯನ್ನ ಪರಿಹಾರ ಕಾರ್ಯಾಚರಣೆಗೆ ಸಿದ್ಧಪಡಿಸಿದೆ. ರಾಷ್ಟ್ರೀಯ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಈಗಾಗಲೇ ರೆಡಿಯಾಗಿದೆ. ಪುದುಚೇರಿಯಲ್ಲೂ ಕೂಡ ಎನ್ಡಿಆರ್ಎಫ್ನ 2 ತಂಡಗಳು ಪ್ರವಾಹ ಬಂದ್ರೆ ಪರಿಹಾರ ಕಾರ್ಯಾಚರಣೆಗೆ ಸಜ್ಜಾಗಿವೆ. ಚಂಡಮಾರುತದ ಸುದ್ದಿ ಒಂದ್ ಕಡೆ ಆದ್ರೆ, ಈಗ ಭಾರತದ ಹೆಮ್ಮೆಯ ಇಸ್ರೋ ಸಂಸ್ಥೆಯ ಮತ್ತೊಂದು ಉಪಗ್ರಹ ಉಡಾವಣೆಗೆ ಗಜ ಸೈಕ್ಲೋನ್ ಕಾಟ ಕೊಡುತ್ತಾ ಈ ಒಂದು ಪ್ರಶ್ನೆಗೆ ಎದುರಾಗಿದೆ. ಇವತ್ತು ಗಜ ಚಂಡಮಾರುತ ಕಾಟ ಕೊಡದೇ ಇದ್ರೆ ಸಂಜೆ ಸರಿಯಾಗಿ 5 ಗಂಟೆ 8 ನಿಮಿಷಕ್ಕೆ ಸರಿಯಾಗಿ GSAT-29 ಉಪಗ್ರಹ ಆಂಧ್ರದ ಶ್ರೀಹರಿಕೋಟಾದಿಂದ ಉಡಾವಣೆ ಆಗುತ್ತೆ. ಈ ಉಪಗ್ರಹ ಈಶಾನ್ಯ ರಾಜ್ಯಗಳು ಮತ್ತು ಜಮ್ಮು ಕಾಶ್ಮೀರದ ಸಂಪರ್ಕ ಸಾಧನಕ್ಕೆ ಸಾಕಷ್ಟು ಶಕ್ತಿಯನ್ನು ತುಂಬುತ್ತಂತೆ. ಇನ್ನು ಸುಮಾರು 10 ವರ್ಷಗಳ ಕಾಲ ಈ ಉಪಗ್ರಹ ಸೇವೆಯನ್ನ ಸಲ್ಲಿಸುತ್ತೆ. ಈ ಉಪಗ್ರಹವನ್ನ ಉಡಾವಣೆ ಮಾಡಿರುವುದು GSLV MK3 ಉಡಾವಣಾ ವಾಹನ. ಇನ್ನು ಚಂದ್ರಯಾನ 2 ಮತ್ತು ಮಾನವ ಸಹಿತ ಉಪಗ್ರಹ ಉಡಾವಣೆಗೂ ಕೂಡ ಇದೇ GSLV ಉಡಾವಣಾ ವಾಹನ ಬಳಕೆ ಆಗ್ತಾ ಇದೆ. ಇನ್ನು ಗಜ ಚಂಡಮಾರುತ ಅಪ್ಪಳಿಸಿದ್ರೆ ಉಪಗ್ರಹ ಉಡಾವಣೆ ಮುಂದೂಡಿಕೆ ಆಗಲಿದೆ ಅಂತ ಇಸ್ರೋ ಈಗಾಗಲೇ ಹೇಳಿದೆ. ಉಪಗ್ರಹ ಉಡಾವಣೆ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಇಸ್ರೋ ಅಧ್ಯಕ್ಷ ಕೆ ಶಿವನ್ ತಿರುಮಲದ ಖ್ಯಾತ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪೂಜೆ ಕೂಡ ಮಾಡಿಸಿದ್ದಾರೆ. ಒಂದ್ ಕಡೆ ವಿಜ್ಞಾನ, ಒಂದ್ ಕಡೆ ನಂಬಿಕೆ, ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ. ಹಾಗೇನೆ ವಿಜ್ಞಾನದಲ್ಲಿ ಆದಷ್ಟು ಬೇಗ ಉಪಗ್ರಹ ಉಡಾವಣೆ ಆಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಗಮನಿಸಿದ್ರೆ ಒಂದು ಈಶಾನ್ಯ ರಾಜ್ಯಗಳು ಹಾಗೇನೆ ಜಮ್ಮು ಕಾಶ್ಮೀರಕ್ಕೆ ಸಂಪರ್ಕ ಸಾಧಿಸುವಂತಹ ಒಂದು ಸ್ಯಾಟಲೈಟ್ ಇದು. ಇದನ್ನ ಆದಷ್ಟು ಬೇಗ ಉಡಾವಣೆ ಆಗುವಂತಹ ನಿಟ್ಟಿನಲ್ಲಿ ಯಾವುದೇ ನಿರ್ವಿಘ್ನವಾಗಿ ನೆರವೇರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇನ್ನು ಕಳೆದ ತಿಂಗಳು ಆಂಧ್ರ ಪ್ರದೇಶಕ್ಕೆ ತಿತ್ಲಿ ಚಂಡಮಾರುತ ಅಪ್ಪಳಿಸಿತ್ತು, ತಮಿಳುನಾಡಿನಲ್ಲಿ ಆರ್ಭಟ ಮಾಡಿತ್ತು. ಜೊತೆಗೆ ಅದು ಮಾಡಿಟ್ಟಿರೋ ಅನಾಹುತದಿಂದ ಈಗಷ್ಟೇ ಸುಧಾರಿಸಿಕೊಳ್ತಾ ಇದ್ದಾರೆ ಜನ. ಈಗ ಮತ್ತೊಂದು ಆಘಾತ. ಸೊ ಹೆಚ್ಚಿನ ಒಂದು ಇದಾಗ್ಲಿ ಆಗದೆ ಇರ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಅಂದ್ರೆ ಜಪಾನ್ ನಲ್ಲಿ ಪ್ರತಿ ಸಲ ಹಿಂಗ ಆಗ್ತಾನೆ ಇರುತ್ತೆ, ಆಗಾಗ ಆಗ್ತಾನೆ ಇರುತ್ತೆ. ಇಂಡೋನೇಷ್ಯಾದಲ್ಲೂ ಕೂಡ ಅದೇ ರೀತಿಯಾದಂತಹ ಸೈಕ್ಲೋನ್ ಹೊಡಿತಾನೆ ಇರುತ್ತಂತೆ. ಭಾರತದಲ್ಲೂ ಈಗ ಆ ತರದ ಆಗ್ತಾ ಇರೋದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳಿ
ಈಗ ಮುಂದಿನ ಸ್ಟೋರಿ, ಮೋದಿ ಸರ್ಕಾರದ ಜನ್ಧನ್ ಏನು ಯೋಜನೆ ಇದೆ ಈಗ ವಿಶ್ವವ್ಯಾಪಿ ಆಗ್ತಾ ಇದೆ ಅಂತ. ಭಾರತ ಸೇರಿದಂತೆ 23 ದೇಶಗಳ 200 ಕೋಟಿ ಜನ ಬ್ಯಾಂಕಿಂಗ್ ವಲಯಕ್ಕೆ ತರುವಂತಹ ಒಂದು ಜನರನ್ನ ಬ್ಯಾಂಕಿಂಗ್ ವಲಯಕ್ಕೆ ತರುವಂತಹ ತಂತ್ರಜ್ಞಾನ ಆಧಾರಿತ ಎಪಿಕ್ಸ್ ಯೋಜನೆಯನ್ನ ಪ್ರಧಾನಿ ಮೋದಿ ಸಿಂಗಾಪುರದಲ್ಲಿ ಇವತ್ತು ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ 30,000 ಜನರನ್ನ ಉದ್ದೇಶಿಸಿ ಮೋದಿ ಅವರು ಭಾಷಣ ಮಾಡ್ತಾರೆ. ಇದು ಮೋದಿಯ ಅತಿ ದೊಡ್ಡ ಫಾರಿನ್ ಸಭೆ ಅಂತ ಹೇಳಲಾಗ್ತಿದೆ. ಬ್ಯಾಂಕ್ ಖಾತೆ ಹೊಂದಿಲ್ಲದ ಜನರಿಗೆ ಎಪಿಕ್ಸ್ ಎಂಬ ಬ್ಯಾಂಕಿಂಗ್ ಟೆಕ್ನಾಲಜಿಯನ್ನ ಮೋದಿ ಅವರು ಇವತ್ತು ರಿಲೀಸ್ ಮಾಡ್ತಿದ್ದಾರೆ. ಬೋಸ್ಟನ್ನ ವರ್ಚುಸಾ ಎಂಬ ಕಂಪನಿ ಏನಿದೆ ಅದು ಎಪಿಕ್ಸ್ ಟೆಕ್ನಾಲಜಿಯನ್ನ ರೆಡಿ ಮಾಡಿದೆ. ಲಂಡನ್, ಕೊಲಂಬೋ ಮತ್ತು ಹೈದರಾಬಾದ್ನ ಸಾಫ್ಟ್ವೇರ್ ಎಕ್ಸ್ಪರ್ಟ್ಗಳು ಇದನ್ನ ಡಿಸೈನ್ ಮಾಡಿದ್ದಾರೆ. ಇನ್ನು ಮುಂದಿನ ಸ್ಟೋರಿಯನ್ನ ನೋಡೋದಾದ್ರೆ ಬಿಜೆಪಿಯ ಒಂದು ಸುದ್ದಿ ಇದೆ. ಬಿಜೆಪಿ ಅಪಾಯಕಾರಿ ಪಕ್ಷ ಅನ್ನುವಂತಹ ವಿವಾದದ ಬಗ್ಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಅಪಾಯಕಾರಿ ಅಂತ ವಿರೋಧ ಪಕ್ಷದವರು ಹೇಳ್ತಿರೋದ್ರ ಬಗ್ಗೆ ಮೊನ್ನೆ ಹೇಳಿಕೆ ಕೊಟ್ಟಿದ್ದ ರಜನಿ ಅವರು ಹೇಳ್ತಿದ್ದಾರೆ ಅಂದ್ರೆ ಅದೇ ಆಗಿರಬಹುದು ಅಂತ ಹೇಳಿದ್ರು. ಮೋದಿ ಆಪ್ತ ರಜನಿ ಈ ರೀತಿ ಹೇಳಿದ್ದು ವಿವಾದ ಆಗ್ತಾ ಇದ್ದಂತೆ ರಜನಿ ಕೂಡ ಉಲ್ಟಾ ಹೊಡೆದಿದ್ದಾರೆ. ನಾನ್ ಹೇಳಿದ್ದು ವಿರೋಧ ಪಕ್ಷಗಳಿಗೆ ಬಿಜೆಪಿ ಡೇಂಜರ್ ಆಗಬಹುದು ಅಂತ. ಬಿಜೆಪಿ ಡೇಂಜರಾ ಅಲ್ವಾ ಅನ್ನೋದನ್ನ ಜನರು ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ವಿರೋಧ ಪಕ್ಷಗಳ ಮೈತ್ರಿ ಬಗ್ಗೆ ವ್ಯಂಗ್ಯ ಆಡಿರೋ ರಜನಿ ಒಬ್ಬನ ಮೇಲೆ 10 ಮಂದಿ ಒಟ್ಟಿಗೆ ಸೇರಿ ಯುದ್ಧಕ್ಕೆ ಹೋಗ್ತಾರೆ ಅಂದ್ರೆ ಯಾರು ಬಲಶಾಲಿ ಅಂತ ಪ್ರಶ್ನಿಸಿ ಪರೋಕ್ಷವಾಗಿ ಮೋದಿಗೆ ಜೈ ಹೇಳಿದ್ದಾರೆ. எதிர்கட்சிங்க அப்படி நினைச்சிட்டு இருக்கும்போது பிஜேபி அவங்களுக்கு ஆபத்தான கட்சி தானே. அது ஆபத்தான கட்சி இல்லையா இருக்கா அப்படிங்கிறது ஜனங்க டிசைட் பண்ணுவாங்க. 10 பேர் சேர்ந்து ஒருத்தர் மேல யுத்தத்துக்கு போறாங்க சொன்னா யாருங்க பலசாலி? அந்த 10 பேரா? அந்த 10 பேர் யுத்தத்துக்கு போறாங்கல்ல ஒருத்தர், அவன் பலசாலியா? இப்போ நீங்களே ಮೀಟೂ ವಿವಾದಗಳು ಇನ್ನೂ ಕೂಡ ಹಸಿರಾಗಿರುವಾಗಲೇ ಅಲ್ಲಿ ಟಾಲಿವುಡ್ ನಲ್ಲಿ ಒಂದು ಘಟನೆ ನಡೆದಿದೆ. ನಟಿ ಕಾಜಲ್ ಅಗರ್ವಾಲ್, ಎಲ್ರಿಗೂ ಕೂಡ ಗೊತ್ತಿರೋದು ಮಗಧೀರ ಫೇಮ್ ಕಾಜಲ್ ಅಗರ್ವಾಲ್ ಅವರನ್ನ ಅಪ್ಪಿ ಮುತ್ತಿಡುವ ಮೂಲಕ ತೆಲುಗು ಛಾಯಾಗ್ರಾಹಕ ಚೋಟಾ ನಾಯ್ಡು ಹೊಸ ವಿವಾದಕ್ಕೆ ಕಾರಣವಾಗಿದ್ದಾರೆ. ಅಚಾನಕ್ಕಾಗಿ ಕಾಜಲ್ ಅವರನ್ನ ಹಿಡಿದಪ್ಪಿದ ಛಾಯಾಗ್ರಾಹಕ ಚೋಟಾ ನಾಯ್ಡು ಕೆನ್ನೆ ಮೇಲೆ ಚುಂಬಿಸಿಯೇ ಬಿಟ್ರು. ಆ ಕ್ಷಣಕ್ಕೆ ಶಾಕ್ ಆದ ಕಾಜಲ್ ಬೇಸರಗೊಂಡ್ರು ಕೂಡ ಆ ಕುರಿತು ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ನಿರಾಕರಿಸಿದರು. ಅದು ಸಡನ್ ಆಗಿ ಆದಂತಹ ರಿಯಾಕ್ಷನ್. ಪಾಪ ಕಾಜಲ್ಗೂ ಕೂಡ ಏನ್ ಮಾಡಬೇಕು ಅಂತ ಅನ್ಸಿಲ್ಲ. ಆ ಸಂದರ್ಭದಲ್ಲಿ ಅವರಿಗೂ ಕೂಡ ಅಂದ್ರೆ ಮನೆಯವರು ಅಥವಾ ಫ್ಯಾಮಿಲಿ ಅನ್ನುವ ರೀತಿಯಲ್ಲಿ ಆಗಿದೆ ಅಂತ ಹೇಳಿ. ಬಟ್ ಅದು ಬಹಿರಂಗವಾಗಿ ಆಗಿರೋದ್ರಿಂದ ಒಂದಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿದೆ ಅಲ್ಲಿ ಅಂತ ಹೇಳಿ. ಇದು ವಿರಾಟ್ ಕೊಹ್ಲಿ ವಿಚಾರ ಆದ್ರೆ ಈಗ ಟೀಮ್ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಧೋನಿ ಅವರು ಯಾವತ್ತೂ ಕೂಡ ಒಂದು ರೀತಿಯಾಗಿ ಸ್ಪೆಷಲ್. ಅವರೊಂದು ಮೆಂಟಾಲಿಟಿ, ಅವರೊಂದು ಸ್ಟೈಲ್ ಎಲ್ಲವೂ ಕೂಡ ಬಹಳ ಸ್ಪೆಷಲ್ ಆಗಿರುತ್ತೆ. ಭಾರತೀಯರು ಪ್ರೀತಿಸೋದಕ್ಕೆ ಕಾರಣ ಇದೆ ಅವರ ಸಿಂಪ್ಲಿಸಿಟಿ, ಗುಣ. ಇದೀಗ ಪುಟ್ಟ ಹುಡುಗನೊಬ್ಬನ ಜೊತೆ ಮಾಹಿ ನಡೆಸಿರುವಂತಹ ಮಾತುಕತೆ ವೈರಲ್ ಆಗಿದೆ. ಕಳೆದ ತಿಂಗಳು ವೆಸ್ಟ್ ಇಂಡೀಸ್ ವಿರುದ್ಧ ತಿರುವನಂತಪುರಂನಲ್ಲಿ ನಡೆದಂತಹ ಕೊನೆಯ ಒನ್ ಡೇ ಮ್ಯಾಚ್ ನಡೆದ ಬಳಿಕ ಧೋನಿಯ ಯಂಗ್ ಫ್ಯಾನ್ ಒಬ್ಬ ಹೊರಗೆ ಕಾಯ್ತಾ ನಿಂತಿದ್ದ. ಇದು ಗೊತ್ತಾಗಿ ಅವನ ಹತ್ರ ಕಾರನ್ನ ನಿಲ್ಲಿಸಿದಂತ ಧೋನಿ ಡೋರ್ ಓಪನ್ ಮಾಡಿ ಹತ್ರ ಕರೆದು ಕೆಲ ಹೊತ್ತು ಮಾತನಾಡಿ ಹ್ಯಾಂಡ್ ಶೇಕ್ ಮಾಡಿದ್ದಾರೆ. ಇನ್ನು ಇವತ್ತಿನಿಂದ ರೈಲ್ವೆ ಇಲಾಖೆ ಮಹತ್ವ ಯೋಜನೆ ಒಂದಕ್ಕೆ ಚಾಲನೆ ಕೊಟ್ಟಿದೆ. ಭಾರತದಿಂದ ಶ್ರೀಲಂಕಾ ಸೇರಿದಂತೆ ಹಲವು ಯಾತ್ರಾ ಸ್ಥಳಗಳಲ್ಲಿ ಸಂಚರಿಸುವುದಕ್ಕೆ ಅವಕಾಶವನ್ನ ಕಲ್ಪಿಸ್ತಾ ಇದೆ. ಶ್ರೀರಾಮಾಯಣ ಎಕ್ಸ್ಪ್ರೆಸ್ ಅನ್ನುವ ವಿಶೇಷ ಟ್ರೈನ್ ಓಡಾಟ ಕೂಡ ಮಾಡುತ್ತೆ. ಈ ಟ್ರೈನ್ ದಿಲ್ಲಿಯಿಂದ ಯಾತ್ರೆಯ ಸ್ಥಳಗಳಾದಂತಹ ಅಯೋಧ್ಯೆ, ಹನುಮಾನ್ ಗಾರ್ಹಿ, ರಾಮಕೂಟ ಸೇರಿದಂತೆ ವಾರಣಾಸಿ, ಹಂಪಿ, ರಾಮೇಶ್ವರಗಳಲ್ಲಿ ಕೂಡ ಸಂಚಾರ ಮಾಡಲಿದೆ. 16 ದಿನಗಳ ಪ್ರವಾಸವನ್ನು ಆಯೋಜನೆ ಮಾಡಿದ್ದು ಒಬ್ಬ ವ್ಯಕ್ತಿಗೆ 15,120 ರೂಪಾಯಿ ಟಿಕೆಟ್ ಇದೆ. ಅಲ್ಲದೆ ಈ ಟ್ರೈನ್ ನಲ್ಲಿ 800 ಮಂದಿ ಪ್ರಯಾಣಿಸೋದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿದೆ. ಎಸ್, ಇನ್ನು ಕನ್ನಡ ನಾಡಿಯಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಪ್ರತಿಮಾ ಕೂಡ ರೆಡಿ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಪ್ರತಿಮಾ. ವೆರಿ ಗುಡ್ ಮಾರ್ನಿಂಗ್ ನವಿತಾ. ಗುಡ್ ಮಾರ್ನಿಂಗ್ ಅವಿನಾಶ್. ಗುಡ್ ಮಾರ್ನಿಂಗ್. ಏನೇನ್ ವಿಶೇಷತೆ ಇದೆ ಇವತ್ತಿನ ಕನ್ನಡ ನಾಡಿಯಲ್ಲಿ ಪ್ರತಿಮಾ? ಇವತ್ತು ಕನ್ನಡ ನಾಡಿಯಲ್ಲಿ ಇಂಟ್ರೆಸ್ಟಿಂಗ್ ಸುದ್ದಿ ಅಂದ್ರೆ ಈಗ ಆಂಬಿಡೆಂಟ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಜನಾರ್ದನ ರೆಡ್ಡಿಗೆ ಬೇಲ್ ಸಿಗುತ್ತಾ ಇಲ್ವಾ, ಏನಾಗಬಹುದು ಡೆವಲಪ್ಮೆಂಟ್ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಅದರ ಜೊತೆಗೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಅವ್ಯವಸ್ಥೆಯ ಆಗರ ಆಗಿದೆಯಂತೆ. ಯಾಕೆ ಹೀಗಾಯ್ತು, ಏನಾಗ್ತಾ ಇದೆ ಅಲ್ಲಿ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅದರ ಜೊತೆಗೆ ಬಹಳ ವಿಶೇಷ ಅಂದ್ರೆ ಖುಷಿ ಪಡುವ ವಿಚಾರ ಅಂದ್ರೆ ಭಾರತದ ಹಾಲು ಸ್ವಲ್ಪ ಮಟ್ಟಿಗೆ ಕಲಬೆರಕೆ ಇದ್ರೂ ಕೂಡ ಉತ್ತಮ ಗುಣಮಟ್ಟ ಅನ್ನುವಂತ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಒಂದು ಸಮೀಕ್ಷೆ ವರದಿಯನ್ನ ಕೊಟ್ಟಿದೆ. ಆ ಬಗ್ಗೆ ಡೀಟೇಲ್ಸ್ ಜೊತೆಗೆ ಇನ್ನಷ್ಟು ಸುದ್ದಿ ಇರುತ್ತೆ. ಸಮಸ್ಯೆ ಪಾಸಿಟಿವ್ ಸ್ಟೋರಿ ಎಲ್ಲ ಹೊತ್ಕೊಂಡು ಬಂದಿದ್ದೀರಾ ಕನ್ನಡ ನಾಡಿಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಮಾ. ಎಸ್, 1 ಗಂಟೆ ಸಾಕಷ್ಟು ಸುದ್ದಿ ಪ್ರತಿಮಾ ಅವರು ಕೂಡ ನೆಕ್ಸ್ಟ್ ಕೊಡ್ತಾ ಇರ್ತಾರೆ. ಈಗ 1 ಗಂಟೆ ನಾವು ಕೊಟ್ವಿ. ಜೊತೆಗೆ ಒಂದು ಪ್ರಶ್ನೆ ಕೇಳಿದ್ದೆ ನಾನು, ವಿಶ್ವದಲ್ಲಿ ಬಹಳ ಬಳಸುವಂತ ಹೆಸರು, ಇಟ್ಟಿರುವಂತ ಹೆಸರು ಯಾವುದು ಅಂತ. ಆ ಒಂದು ಹೆಸರು
ಮೊಹಮ್ಮದ್, ಆ ಒಂದು ಹೆಸರು ವಿಶ್ವದಾದ್ಯಂತ ಬಹಳಷ್ಟು ಜನಕ್ಕಿದೆ, ಸರ್ನೇಮ್ ಆಗಿ ಯೂಸ್ ಆಗುತ್ತೆ. ಸೊ ಮೊಹಮ್ಮದ್ ಅನ್ನೋ ಹೆಸರನ್ನ ವಿಶ್ವದಾದ್ಯಂತ ತುಂಬಾ ಬಳಸ್ತಾರೆ. ಎಸ್, ಹಾಗಾಗಿ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಒಂದು ಸೂಪರ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ ಕೂಡ ಇದೆ, ನೋಡೋದಕ್ಕೆ ಮರಿಬೇಡಿ. 1 ಗಂಟೆಗಳ ಕಾಲ ಬ್ರೇಕ್ಫಾಸ್ಟ್ ನ್ಯೂಸ್ ಅಲ್ಲಿ ಸಾಕಷ್ಟು ಸುದ್ದಿಗಳನ್ನು ಕೊಟ್ಟಿದ್ದೀವಿ. ನಾಳೆ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳನ್ನ ತಗೊಂಡ್ ಬರ್ತೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಇಷ್ಟೊತ್ತು ನ್ಯೂಸ್ ಕೊಟ್ಟಿದ್ದು ನಾನು ನವಿತಾ ಜೈನ್, ನಾನು ಅವಿನಾಶ್ ಶಿವನ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.